ಚುಮ್ಮಿ ಅಕ್ಕ, ಚೋಟು ನಾವೆಲ್ಲ ಹೋಗ್ತೀವಿ. ಆಮೇಲೆ ನಮ್ ದೊಡ್ಡಮ್ಮ ಊರಿಗೆ ಹೋಗ್ತಾರಂತೆ, ಹಾಗಾಗಿ ಅವ್ರು ಬರಲ್ಲ. ಹೌದಚ್ಚು, ಕೇಳ್ತಾ ಇದ್ದಾಗ್ಲೇನೆ ತುಂಬಾ ಸಂತೋಷ ಆಗ್ತಾ ಇದೆ. ನಾನು ನಮ್ಮ ಅವನ ಹತ್ರ ಕೇಳಿ ಹೆಂಗಾದ್ರೂ ಮಾಡಿ ಬರ್ತೀನಿ. ಸರಿ ಸರಿ ಆಯ್ತು ಲಿಲ್ಲಿ, ನೀನ್ ಬರುವಾಗ ಸುಮ್ನೆ ಹಂಗೆ ಕೈ ಬೀಸ್ಕೊಂಡ್ ಬರ್ಬೇಡ, ಸ್ವಲ್ಪ ದುಡ್ಡು ತಗೊಂಬಾ ಆಯ್ತಾ? ಸ್ವಲ್ಪ ದುಡ್ಡು ಅಂತ ಹೇಳಿದ್ರೆ ಟಿಕೆಟಿಗೆ ದುಡ್ಡು ಬೇಡ್ವಾ ವಂಡರ್ಲಾಗೆ? ಮತ್ತೆ ಇಲ್ಲಿಂದ ಹೋಗ್ತೀವಲ್ಲ ಅದಕ್ಕೆ ಖರ್ಚಿಗೆ ದುಡ್ಡೆಲ್ಲ ಬೇಡ್ವಾ? ತಗೊಂಬಾ ಆಯ್ತಾ? ಹೌದಚ್ಚು, ನಾನೇನೋ ನೀವು ಫ್ರೀಯಾಗಿ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡೆ. ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಎಷ್ಟು ನಗ್ನಗ್ತಾ ಮಾತಾಡಿದ್ಲು. ಈಗ ದುಡ್ಡು ತಗೊಂಬಾ ಅಂತ ಹೇಳಿದ ತಕ್ಷಣ ಸೈಕಲ್ ಟೈರ್ ಅಲ್ಲಿ ಪಂಚರ್ ಆಗ್ತದಲ್ಲ, ಗಾಳಿ ಹೋಗಂಗೆ ಮಾತಾಡ್ತಾ ಇದ್ದಾಳೆ. ಹಲೋ ಅಚ್ಚು, ಲೈನಲ್ಲೇ ಇದೆಯಾ? ಲೈನಲ್ಲೇ ಇದ್ದೀನಿ. ಅಲ್ಲ, ಯಾವಾಗ ನೋಡಿದ್ರೇನು ನಿಮ್ಮನ್ನ ಫ್ರೀಯಾಗಿ ಕರ್ಕೊಂಡೋಗಕ್ಕೆ ನಮ್ಮ ಮನೆ ಮುಂದೆ ಮರ ಇದೆಯಾ ದುಡ್ಡಿಂದು, ಅದ್ರಲ್ಲಿ ಕಿತ್ಕೊಂಡು ಫ್ರೀಯಾಗಿ ನಿಮ್ಮನ್ನ ಕರ್ಕೊಂಡೋಗಕ್ಕೆ. ಅಚ್ಚು ಸಿಟ್ ಮಾಡ್ಕೊಂಡ? ನಾನು ಫ್ರೀಯಾಗಿ ಅಂತ ಅನ್ಕೊಂಡೆ, ನೀನೇನು ಸಿಟ್ ಮಾಡ್ಕೊಂಬೇಡ. ಅಲ್ಲ, ಎಷ್ಟಾಗ್ಬೋದು ಖರ್ಚು? ಒಂದ್ 5,000 ಆದ್ರೂ ಬೇಕು. ಅಪ್ಪ, 5,000ನಾ? ಸರಿ ಆಯ್ತು, ಫೋನ್ ಇಡ್ತೀನಿ, ನೀನ್ ಬರ್ಬೇಡ. ಅಚ್ಚು 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 ಅಚ್ಚು, ಯಪ್ಪ ದುಡ್ಡು ಖರ್ಚಾಗತ್ತೆ ಅಂದ್ರೆ ಯಾವ ತರ ಮಾತಾಡ್ತಾರೆ. ಯಾವಾಗ ನೋಡಿದ್ರೆ ಇವರನ್ನ ಫ್ರೀಯಾಗಿ ಕರ್ಕೊಂಡೋದ್ರೆ ಒಳ್ಳೆ ಜಾಲಿ ಬರ್ತಾರ ಅಂತ. ಇವಳು ಬರ್ಲಿಲ್ಲ ಅಂದ್ರೆ ಏನು, ಬೇರೆ ಎಲ್ರಿಗೂ ಫೋನ್ ಮಾಡಿ ಕೇಳೋಣ, ಚುಪ್ಪಿಗ್ ಮಾಡೋಣ. ಹಲೋ ಚುಪ್ಪಿ. ಹಲೋ ಅಚ್ಚು. ಓ ಮೈ ಗಾಡ್ ಅಚ್ಚು, ನಾನು ಈಗಷ್ಟೇ ನಿನ್ನ ನೆನ್ಸ್ಕೊಂಡೆ, ಕರೆಕ್ಟ್ ಆಗಿ ಕಾಲ್ ಮಾಡಿದ್ಯಾ? ಹೌದಾ ಚುಪ್ಪಿ? ಹೌದಚ್ಚು, ಏನ್ ವಿಷಯ? ಚುಪ್ಪಿ, ಏನ್ ಗೊತ್ತಾ, ನಾವು ನಮ್ಮ ಮನೆಯಿಂದ ಎಲ್ರು ವಂಡರ್ಲಾ ಹೋಗ್ತಾ ಇದೀವಿ. ಹೌದಾ? ವಾವ್, ಹ್ಯಾಪಿ ಜರ್ನಿ. ಮತ್ತೆ ತುಂಬಾ ಕೇರ್ಫುಲ್ ಆಗಿ ಆಟಾಡೋ ಅಚ್ಚು ಅಲ್ಲಿ. ಇವಳೇನು ಹಿಂಗೆ ಹೇಳ್ತಾ ಇದ್ದಾಳೆ? ಒಂದ್ ವೇಳೆ ಇವಳು ಬರಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಚುಪ್ಪಿ, ಏನ್ ಗೊತ್ತಾ, ನಾವೆಲ್ಲ ವಂಡರ್ಲಾಗ್ ಹೋಗ್ತಾ ಇದೀವಲ್ಲ, ಹಾಗಾಗಿ ನೀನು ಬರ್ತೀಯಾ ನಮ್ಮೊಟ್ಟಿಗೆ ವಂಡರ್ಲಾಗೆ? ಹೋ ಅಚ್ಚು, ನನ್ ಮನ್ಸಲ್ಲಿ ಅನ್ಕೊಂಡಿದ್ದಂಗೆ ಕೇಳ್ತಾ ಇದೀಯಾ? ನನ್ಗೂ ಕೇಳೋಣ ಅಂತ ಆಸೆ ಆಯ್ತು. ಒಂದ್ ವೇಳೆ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡೋದು ಅನ್ಕೊಂಡಿದ್ದೆ. ನೀವು ನನ್ನ ಕರ್ಕೊಂಡು ಹೋಗ್ತೀರಾ? ಏ ಚುಪ್ಪಿ, ನೀನನ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಹೆಂಗೆ ಹೇಳಿ ನೋಡೋಣ? ನಾವು ಕರ್ಕೊಂಡು ಹೋಗ್ತೀವಿ, ನೀನ್ ಬರ್ತೀಯಾ? ನಾಳೆ ಬೆಳಗ್ಗೆ 7 ಗಂಟೆಗೆ ಬಂದ್ಬಿಡು ನಮ್ಮ ಮನೆ ಹತ್ರ. ಓಕೆ ಅಚ್ಚು, ನಮ್ಮ ಮಮ್ಮಿ ಬಂದ್ಮೇಲೆ ನಾನು ಅವ್ರ ಹತ್ರ ಹೇಳ್ತೀನಿ ಹಿಂಗೆ ಅಂತ. ನಾನು ನಾಳೆ ಬೆಳಗ್ಗೆ ಬಂದ್ಬಿಡ್ತೀನಿ ನಿಮ್ಮ ಮನೆ ಹತ್ರ. ಬೇರೆ ಏನಾದ್ರೂ ನಾನು ತರಬೇಕಾ ಬ್ಯಾಗಲ್ಲಿ? ಎಕ್ಸ್ಟ್ರಾ ಡ್ರೆಸ್ ಎಲ್ಲ ಏನಾದ್ರೂ ಬೇಕಾ? ಅದೇನಂತ ಪಪ್ಪನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಚುಪ್ಪಿ. ಮತ್ತೆ ಏನ್ ಗೊತ್ತಾ, ಬರುವಾಗ ಸ್ವಲ್ಪ ದುಡ್ಡು ತಗೊಂಡ್ಬರ್ತೀಯಾ? ದುಡ್ಡು ಅಚ್ಚು, ಯಾಕೆ? ಅಲ್ಲಿ ಹೋಗ್ತಾ ಇದೀವಲ್ಲ, ಅಲ್ಲಿಗೆ ಟಿಕೆಟಿಗೆ ಮತ್ತೆ ಇಲ್ಲಿಂದ ವ್ಯಾನ್ ಖರ್ಚಿಗೆ ಮತ್ತೆ ಏನಾದ್ರೂ ತಿನ್ನೋದಿಕ್ಕೆಲ್ಲ ಬೇಕಲ್ಲ ಚುಪ್ಪಿ, ನಿನ್ ಖರ್ಚಿಗೆ ನಿನಗೆ ಬೇಕಲ್ಲ. ಹೋ ಅಚ್ಚು, ಅಷ್ಟೇ ತಾನೇ, ನಾನು ತರ್ತೀನಿ ಬಿಡು, ಎಷ್ಟಾಗತ್ತೆ ಅಂತ ಹೇಳು. ಅಪ್ಪ, ದುಡ್ಡು ತರ್ತೀನಿ ಅಂತ ಹೇಳ್ಬಿಟ್ಲು. ಒಂದ್ 5,000 ಆದ್ರೂ ಬೇಕು. 5,000? ಓಕೆ ಅಚ್ಚು, ಬಾಯ್. ಬಾಯ್ ಬಾಯ್ ಚುಪ್ಪಿ. ಅಪ್ಪ, ಚುಪ್ಪಿ ಹೆಂಗ ಒಪ್ಕೊಂಡ್ಬಿಟ್ಲು. ನೆಕ್ಸ್ಟ್ ಯಾರಿಗೆ ಕಾಲ್ ಮಾಡೋಣ? ಅಬ್ಬಿಗೆ ಮಾಡೋಣ. ಹಲೋ ಅಬ್ಬಿ. ಹಲೋ, ಹೇಳಿ ಸೋಡಾ ಬುಡ್ಡಿ. ಏ ಅಬ್ಬಿ, ನನ್ನ ಸೋಡಾ ಬುಡ್ಡಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳೋದು? ಸರಿ, ತಾವುಗಳು ಯಾಕೆ ನನಗೆ ಕಾಲ್ ಮಾಡಿದ್ದೀರಂತ ಹೇಳ್ತೀರಾ? ಹುಚ್ಚ, ಮೆಂಟಲ್, ಲೂಸ್ ಮೆಂಟಲ್ ತರನೇ ಮಾತಾಡ್ತಾ ಇದ್ದಾನೆ. ಹಲೋ ಅಬ್ಬಿ, ಏನ್ ಗೊತ್ತಾ, ನಾಳೆ ನಾವು ವಂಡರ್ಲಾ ಹೋಗ್ತಾ ಇದೀವಿ, ನೀನು ಬರ್ತೀಯಾ? ಹೌದಾ, ನೀವು ವಂಡರ್ಲಾ ಹೋಗ್ತೀರಾ? ಸರಿ, ನೀವು ವಂಡರ್ಲಾ ಹೋಗೋದಿಕ್ಕೂ ನಾನ್ ಬರೋದಿಕ್ಕೂ ಏನ್ ಸಂಬಂಧ? ಯಾಕೆ ನನಗೆ ಫೋನ್ ಮಾಡಿ ಕರೀತಾ ಇದೀಯಾ? ಲೋ, ನೀನ್ ಬರ್ತೀಯಾ ಬಾ, ಇಲ್ಲಾಂದ್ರೆ ಬಿಡು. ಯಾಕೆ ಕರಿತೀಯಾ, ಏನಿಗೆ ಕರಿತೀಯಾ ಇದೆಲ್ಲ ಇಲ್ಲ. ನಾನ್ ಫ್ರೆಂಡ್ ಅಂತಂದ್ಬಿಟ್ಟು ನಿನ್ನನ್ನು ಕರಿತಾ ಇದ್ದೀನಿ. ಬರೋದಾದ್ರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಬಾ. ಕೈಯಲ್ಲಿ ಸ್ವಲ್ಪ ದುಡ್ಡು ತಗೊಂಬಾ ಆಯ್ತಾ? ಗೊತ್ತಾಯ್ತು. ನೀನು ನಾನ್ ತರೋ ಅಂತ ದುಡ್ಡಲ್ಲಿ ಕಡಲೆಪುರಿ ಎಲ್ಲ ತಿನ್ನೋಣ ಅಂತ ಪ್ಲಾನ್ ಮಾಡ್ಕೊಂತಾನೆ ನನ್ನನ್ನು ಕರೀತಾ ಇದೀಯಾ? ಏ ಮೆಂಟಲ್ ಅಭಿ, ವಂಡರ್ಲಾನಲ್ಲಿ ಯಾರೋ ಕಡಲೆಪುರಿ ಮಾರೋದು? ಮತ್ತೆ ದುಡ್ಡು ಕೇಳ್ತಾ ಇದೀಯಾ? ಹೇಳು. ಲೋ ಅಭಿ, ವಂಡರ್ಲಾಗ್ ಹೋಗ್ಬೇಕಂದ್ರೆ ದುಡ್ಡು ಬೇಡ್ವಾ? ಟಿಕೆಟಿಗೆ ಯಾರು ಕೊಡ್ತಾರೆ? ನಿಮ್ ತಾತ ಕೊಡ್ತಾರಾ? ಟಿಕೆಟಿಗೆ ದುಡ್ಡು ಬೇಕು, ಮತ್ತೆ ಇಲ್ಲಿಂದ ಹೋಗೋಂತ ವ್ಯಾನ್ ಖರ್ಚಿಗೆ ದುಡ್ಡು ಬೇಕು, ಮತ್ತೆ 24 ಗಂಟೆ ಬಾಯಿ ಅಲ್ಲಾಡ್ತಾನೆ ಇರ್ತೀಯಲ್ಲ ತಿನ್ನೋದಿಕ್ಕೆ, ಅದಕ್ಕೆ ಬೇಡವಾ ದುಡ್ಡು ನಿಂಗೆ? ಓ ಹೌದಾ, ಸರಿ, ನಾನು ನನ್ನಮ್ಮ ಬಂದ್ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ. ಆಂಡೆ ಯಾನ್ ಫೋನ್ ದೀಪೆ, ಬಾಯ್ ಬಾಯ್. ಲೋ, ಯಾಕೋ ಯಾವ್ದಾವ್ದೋ ಭಾಷೆಯಲ್ಲಿ ನನ್ನನ್ನ ಬೈತಾ ಇದೀಯಾ? ನಾನ್ ಬೈಲಿಲ್ಲ ಸೋಡಾ ಬುಡ್ಡಿ, ನಾನು ತುಳು ಭಾಷೆಯಲ್ಲಿ ಮಾತಾಡಿದ್ದು. ಏನ್ ಭಾಷೆನ ಏನೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಫೋನ್ ಇಡ.
ಹೋಗಿ ಹೋಗಿ ಇವನಿಗೆ ಕಾಲ್ ಮಾಡ್ಬಿಟ್ಟೆ. ಛೇ, ಮಾತಿಗೆ ಸೋಡಾ ಬುಡ್ಡಿ ಅಂತ ಹೇಳ್ತಾ ಇದ್ದಾನೆ. ನಾನೇನ್ ಸೋಡಾ ಬುಡ್ಡಿನಾ? ಹಲೋ ಅಮುದಾ, ಹಲೋ ಮೇರಿ, ಹಲೋ ರೇಷ್ಮಾ, ಹಲೋ ಜೂಲಿ, ಹಲೋ ಚುಮ್ಮಿ ಅಕ್ಕ, ಹಲೋ ಚೋಟು. ಯಾರತ್ರ ಇವಳು ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಾ ಇದ್ದಾಳೆ? ಯಾರ್ಯಾರಿಗೋ ಫೋನ್ ಮಾಡ್ತಾ ಇದ್ದಾಳೆ? ಅದೇನಿಲ್ಲ, ಇಲ್ವಾ ನಾನು ಹೇಳ್ತೀನಿ. ಏನ್ರಿ ಹೇಳ್ತೀರಾ? ಏನ್ ನಡೀತದೆ? ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಅವಳು? ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದಾಳೆ ಸ್ವೀಟಿ. ಫ್ರೆಂಡ್ಸ್ ಹತ್ರನಾ? ಯಾಕೆ ರೀ, ಯಾರ ಹತ್ರ ಮಾತಾಡ್ತಾ ಇದ್ದಾಳೆ ಇಷ್ಟೊತ್ತು? ಹೌದು, ಅದೇನೋ ಸ್ಕ್ರಾಚ್ ಕಾರ್ಡ್ ಸಿಕ್ಕಿದೆ ಅಂತ ಹೋದ್ರಲ್ಲ, ಅದೇನಾಯ್ತು? ಅದೇ ಸ್ವೀಟಿ, ಸ್ಕ್ರಾಚ್ ಕಾರ್ಡ್ ಸಿಕ್ಕಿದೆ ಅಂತ ನಾವು ಹೋದ್ವಲ್ಲ, ಅವ್ನು ಹೇಳ್ದ ಆ 2 ಸ್ಕ್ರಾಚ್ ಕಾರ್ಡ್ಗೆ ಇಬ್ರಿಗೆ ಮಾತ್ರ ಫ್ರೀ ಅಂತೆ. ಮತ್ತಿಬ್ರು ಸೇರ್ಕೊಂಡೋದ್ರಿ ಏನ್ ಇಡೀ ಫ್ಯಾಮಿಲಿಗೆ ಫ್ರೀ ಕೊಡ್ತಾರಾ? ಅವರು ದುಡಿಯೋದ್ ಬೇಡವಾ? ಅದು ಇಲ್ದಂಗೆ ಫ್ರೀ ಸಿಕ್ದವ್ರು ಇಬ್ರು ಹೋಗ್ಬೇಕಂತ ಹೇಳಿದ್ರೆ ಒಂದ್ ವ್ಯಾನ್ ಇದೆ ಅಂತ, ವ್ಯಾನ್ ಫುಲ್ಲು ಆದ್ರೆ ಮಾತ್ರ ಜನ ಕರ್ಕೊಂಡು ಹೋಗ್ತಾರಂತೆ, ಇಬ್ರಿಗೆ ಮಾತ್ರ ಅಂದ್ರೆ ಕರ್ಕೊಂಡು ಹೋಗಲ್ಲ ಅಂತೆ. ಚೆನ್ನಾಗ್ ಮೋಸ ಮಾಡ್ತಾರೆ ರೀ. ಮೋಸ ಅಂತಲ್ಲ, 2 ಟಿಕೆಟ್ ಅಲ್ಲ, ಒಂದೊಂದು ಟಿಕೆಟಿಗೆ ಅಂದ್ರೇನು ಸಹ 2,000 ರೂಪಾಯಿ ತನಕ ಇದೆ, ಮತ್ತೆ ಖರ್ಚು ಹೋಗೋದಲ್ಲ ಇದೆಯಲ್ಲ, ಹಂಗೆಲ್ಲ ಸೇರಿಸಿದ್ರೂ ಆಗ್ತದಲ್ಲ. 2 ಟಿಕೆಟ್ ಸಿಕ್ಕಿದೆ. ನಾನು ಆಮೇಲೆ ಹೇಳಿದೆ, ಸರಿ ಆಯ್ತು ನಾವು ಬರ್ತೀವಿ, ಮಕ್ಕಳು ಫ್ಯಾಮಿಲಿ ಒಟ್ಟಿಗೆ ಬರ್ತೀವಿ, ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದೆ. ಅದಕ್ಕೆ ಅವ್ನು ಹೇಳ್ತಾ ಇದ್ದಾನೆ, ಇಲ್ಲ ರೀ ಗಾಡಿ ಇದೆ, ಗಾಡಿಯಲ್ಲಿ ಫುಲ್ಲು ಟಿಕೆಟ್ ಆಗಬೇಕು, ಜನ ಇದ್ರೆ ಮಾತ್ರ ತಗೊಂಡು ಹೋಗ್ತೀವಿ, ಇನ್ನು 5 ದಿನ ಮಾತ್ರ ಟೈಮ್ ಅಂತ ಹೇಳ್ದ. ಆಮೇಲೆ ಅಚ್ಚುಗೆ ಅಲ್ಲೇ ಅಳು ಬರಕ್ ಸ್ಟಾರ್ಟ್ ಆಗ್ಬಿಟ್ಟು. ಅದಕ್ಕೆ ನನ್ನ ಮಗಳು ಬುದ್ಧಿವಂತೆ ಅಲ್ಲ, ಅದಕ್ಕೆ ಪಪ್ಪ ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಾನು ಎಲ್ಲಾ ಫ್ರೆಂಡ್ಸಿಗೂ ಕಾಲ್ ಮಾಡಿ ಕರಿತೀನಿ, ಅವ್ರು ಬರ್ತಾರೆ, ಆಗ ವ್ಯಾನ್ ಫುಲ್ ಆಗತ್ತಲ್ಲ, ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ಲಾ. ಏನ್ ಮಾಡ್ತೀಯ ಮಾಡಚ್ಚು ಅಂತ ಅಂದ್ಬಿಟ್ಟು ಇನ್ನು 5 ದಿವಸ ಟೈಮ್ ಇದೆ ನೋಡೋಣ ಅಂತ ಹೇಳ್ದೆ. ಒಳ್ಳೆ ಪ್ಲಾನ್ ರೀ. ನೀವು ಮಗಳು ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ ಎಲ್ರ ಹತ್ರನು. ಸುಮ್ಮನೆ ಇರೋರ್ಗೆಲ್ಲ ಕೆರ್ದು ಕರ್ಕೊಂಡು ಹೋಗೋದಾ? ಸರಿ, ಹಂಗ್ ಬಂದ್ರು ಅಂದ್ರೆ ಅವ್ರ ಖರ್ಚೆಲ್ಲ ಯಾರು ಮಾಡೋದು? ಅದಕ್ಕೆ ನೀವೇ ಟೆನ್ಷನ್ ಮಾಡ್ಕೊಳ್ತೀರಮ್ಮ. ನಾವೆಲ್ಲ ಯಾರಿಗೂ 1 ರೂಪಾಯಿನೂ ಖರ್ಚು ಮಾಡಲ್ಲ ಗೊತ್ತಾ? ಬರೋರು ಅವ್ರವರೇ ತಂದು ಟಿಕೆಟ್ ಹಾಕೊಂಡು ಅವ್ರವರೇ ಖರ್ಚು ಮಾಡ್ಕೊಂಡು ಮತ್ತೆ ರಿಟರ್ನ್ ಬರ್ತಾರೆ. ಗೋವಾ ಟ್ರಿಪ್ ಫ್ರೀಯಾಗಿ ಕರ್ಕೊಂಡು ಹೋದ್ರು, ಈಗಲೂ ನಮ್ಮನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರಂತ ಎಲ್ರು ಬಂದು ಮನೆ ಮುಂದೆ ನಿಂತ್ಕೊಂಡ್ರೆ ಏನ್ ಮಾಡ್ತೀಯ ಅಚ್ಚು? ಅಮ್ಮ, ಅದಕ್ಕೆ ಒಬ್ಬೊಬ್ಬರಿಗೆ ಫೋನ್ ಮಾಡಿ ಬೌ ಅಂತ ಬೊಗಳಿದೀನಿ ಗೊತ್ತಾ? ಬರುವಾಗ ಎಲ್ರು ದುಡ್ಡು ತಗೊಂಡ್ಬನ್ನಿ, 5,000 ರೂಪಾಯಿ, ಇಲ್ಲಾಂದ್ರೆ ಯಾರು ಕರ್ಕೊಂಡು ಹೋಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಮ್ಮ. ದುಡ್ಡು ತಂದವ್ರು ಮಾತ್ರ ವ್ಯಾನಲ್ಲಿ ಹತ್ಸ್ಬೇಕು, ಇಲ್ಲಾಂದ್ರೆ ಯಾರನ್ನೂ ಹತ್ಸೋದಿಲ್ಲ ಗೊತ್ತಾ? ನಾನು ಅದಕ್ಕಿಂತ ಚಾಲಾಕಿದ್ದೀನಿ ಗೊತ್ತಮ್ಮ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.